ಏ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲತಾ, ಇದು ನನ್ನ ಚಾನಲ್ ಲತಾ ರಘು ಬ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇತಕಿದ ಅವರೆಕಾಳು ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಮೀಡಿಯಮ್ ಸೈಜ್ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಈಗ ಕುಕ್ಕರಿಗೆ ನಾನು ಕುಕ್ಕರಲ್ಲಿ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನೀವು ಪಾತ್ರೆಯಲ್ಲಿ ಕೂಡ ಮಾಡ್ಕೊಬೋದು. ಕುಕ್ಕರಲ್ಲಾದರೆ ಒಂದೇ ವಿಷಲ್ಲು ಕೂಗಿಸ್ಕೊಂಡ್ರೆ ಸಾಕು, ಅದು ಚೆನ್ನಾಗಿ ಬೆಂದಿರುತ್ತೆ ಸಾಂಬಾರು. ಅದಕ್ಕೆ ಇವಾಗ ನಾನು ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನಾನು ರುಬ್ಬಿಟ್ಕೊಂಡಿರುವಂಥ ಪೇಸ್ಟ್ನ ಹಾಕ್ಕೊಂಡು 2 ಮಿನಿಟ್ಸ್ ನಾನು ಅದನ್ನು ಚೆನ್ನಾಗಿ ಹುರ್ಕೊತೀನಿ, ಫ್ರೈ ಮಾಡ್ಕೊತೀನಿ. ಅದು ಮಸಾಲೆ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಗಮ್ ಅಂತ ಅರೋಮ ಬರಬೇಕು. ಆವಾಗ ನಮಗೆ ಚೆನ್ನಾಗಾಗುತ್ತೆ ಸಾಂಬಾರು. ಇಲ್ಲಾಂದರೆ ಸಾಂಬಾರು ಹಸಿ ಹಸಿಯಾಗಿ ಚೆನ್ನಾಗಿ ಆಗೋದಿಲ್ಲ. ಈಗ ಅದು ಒಂದು 2 ಮಿನಿಟ್ಸ್ ಆದಮೇಲೆ ನಾನು ಇತ್ಕಿ ರೆಡಿ ಮಾಡ್ಕೊಂಡಿರೋಂಥ ಅವರೆಕಾಳನ್ನ ಹಾಕ್ಕೊತಾ ಇದ್ದೀನಿ. ಇತ್ಕಿ ರೆಡಿ ಮಾಡ್ಕೊಂಡಿರೋಂಥ ಅವರೆಕಾಳನ್ನೂ ಅಷ್ಟೇ ನಾವು ಚೆನ್ನಾಗಿ ಒಂದು 5 ನಿಮಿಷ ಹುರ್ಕೊಬೇಕು. ಇಲ್ಲ ಅಂದರೆ ಸಾಂಬಾರು ಟೇಸ್ಟ್ ಬರೋದಿಲ್ಲ. ಚೆನ್ನಾಗಿ ನಾವು ಹುರ್ಕೊಂಡಿದ್ದಾದಮೇಲೆ ಅದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಅದೇ ಮಿಕ್ಸಿ ಜಾರ್ಗೆ 2 ಹಿಡಿಯಷ್ಟು ತುರಿದಿಟ್ಟಿರೋಂಥ ತೆಂಗಿನಕಾಯಿ ಮತ್ತು 4 ಸ್ಪೂನಷ್ಟು ಮಸಾಲ ಪುಡಿ ಮತ್ತು 1.5 ಸ್ಪೂನಷ್ಟು ಖಾರದ ಪುಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಖಾರ ಹಾಕಿದ್ರೂ ಚೆನ್ನಾಗಿ ಆಗೋದಿಲ್ಲ, ಅಂದರೆ ಖಾರ್ಚ್ ಆಗೋಗುತ್ತೆ. ಅದಕ್ಕೆ ನಾವು ಮೀಡಿಯಮಾಗಿ ಖಾರನೂ ಅಲ್ಲ ಜಾಸ್ತಿನೂ ಅಲ್ಲ ಹಾಕಿದ್ರೆ ಆವಾಗ ಚೆನ್ನಾಗಿ ಬೇಳೆಗೆಲ್ಲ ಹೊಂದ್ಕೊಂಡಿರುತ್ತೆ. ಅದಕ್ಕೋಸ್ಕರ 1.5 ಸ್ಪೂನು ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಸಾಕಾಗುತ್ತೆ ಅಷ್ಟು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಇದಕ್ಕೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನಾನು ಇವಾಗ. ಈಗ ಚೆನ್ನಾಗಿ ಇದು ಕಾಳನ್ನೆಲ್ಲ ಹುರ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಮಸಾಲೆನ ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ವಾಟರ್ನ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾವು ವಿಷಲ್ ಮಾಡಿಸ್ಕೊಬೇಕಷ್ಟೇ. ಈ ಥರ ವಿಷಲ್ ಮಾಡಿಸ್ಕೊಂಡ್ರೆ ಇಸ್ಕಿದ ಬೇಳೆ ಸಾಂಬಾರು ನಮಗೆ ರೆಡಿಯಾಗುತ್ತೆ. ಅಂದರೆ ನಾವು ಪಾತ್ರೆಲಾದರೆ ಯಾವಾಗಲೂ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗಲೂ ತಿರುವಿ ಟೆಸ್ಟ್ ಮಾಡ್ತಾ ಇರಬೇಕು. ಬಟ್ ಕುಕ್ಕರಲ್ಲಿ ಹಾಕಿದ್ರೆ ನಮಗೆ ಟೈಮ್ ಸೇವಿಂಗ್ ಆಗುತ್ತೆ, ಬೇಗ ಆಗುತ್ತೆ. ಮತ್ತು ಆವಾಗವಾಗ ಹೋಗಿ ತಿರುಗಿಸ್ಬೇಕು ಅನ್ನೋದೇನೂ ಇರಲ್ಲ. ಅದಕ್ಕೆ ನಾನು ಕುಕ್ಕರಲ್ಲೇ ಮಾಡೋಕ್ಕೆ ಜಾಸ್ತಿ ಇಷ್ಟಪಡ್ತೀನಿ. ನೀವು ಕೂಡ ಕುಕ್ಕರಲ್ಲೇ ಹಾಕಿ ಮಾಡ್ಕೊಳ್ಳಿ. ಟೇಸ್ಟ್ ಏನು ಡಿಫ್ರೆನ್ಸ್ ಬರಲ್ಲ, ತುಂಬ ಚೆನ್ನಾಗಾಗುತ್ತೆ. ನಾನು ಇದೇ ಥರ ಮಾಡ್ಕೊಳೋದು. ಇದಕ್ಕೆ ಬಿಸಿ ಬಿಸಿ ಮುದ್ದೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ, ಈ ವಿಂಟರ್ ಸೀಸನಲ್ಲಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ನಾನು ಇದಕ್ಕೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಹಾಕ್ಬಿಟ್ಟು ಯೂಸ್ ಮಾಡ್ತಾರೆ. ಇದು ಚಿಕನ್ ಸಾಂಬಾರು, ಮಟನ್ ಸಾರಿಗೆ ಯೂಸ್ ಮಾಡೋ ಥರ ಮಸಾಲೆನೆಲ್ಲ ಅದೇನೂ ನೆಸೆಸಿಟಿ ಇಲ್ಲ. ಬರೀ ಒಂದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿ ಮಾಡಿದ್ರೇ ಚೆನ್ನಾಗಿರುತ್ತೆ. ಇದು ಕೂಡ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ನಮ್ಮನೇಲಿ ನಾವು ಇದೇ ಥರ ಮಾಡೋದು. ಸಾಂಬಾರಂತೂ ತುಂಬ ಚೆನ್ನಾಗಾಗಿರುತ್ತೆ. ಈ ಥರ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿರುತ್ತೆ. ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ. ತುಂಬ ರುಚಿಯಾಗಿ ಕೂಡ ಸಾಂಬಾರಾಗುತ್ತೆ. ಇವಾಗ ಒಂದು ವಿಷಲ್ನ ನಾನು ಕೂಗ್ಸಿದ್ದೀನಿ, ನೋಡ್ಬೋದು. ಪರ್ಫೆಕ್ಟಾಗಿ ಬೆಂದಿರುತ್ತೆ, ಎಲ್ಲೂ ಜಾಸ್ತಿ ಓವರ್ ಕುಕ್ಕು ಆಗಿರಲ್ಲ. ಮತ್ತು ಈ ಕಾಳೆಲ್ಲ ಹಿಂಗೆ ಓಪನ್ ಆಗಿ ಜಾಸ್ತಿ ಮ್ಯಾಶ್ ಆಗಿರುತ್ತಲ್ಲ, ಆ ಥರನೂ ಆಗಿರಲ್ಲ, ಬೆಂದಿಲ್ದಿರೋ ಥರನೂ ಇರಲ್ಲ. ಒಂದು ವಿಷಲ್ಗೆ ಬೇಯುತ್ತೆ. ಈಗ ನಾನು ಅದಕ್ಕೆ ಬಿಸಿ ಮುದ್ದೆ ಮಾಡ್ಕೊಂಡಿದ್ದೀನಿ. ಬಿಸಿ ಮುದ್ದೆಗೆ ಅದ್ರ ಮೇಲೆ ಈಗ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ತೀನಿ ನಾನು. ಈ ಥರ ಬಿಸಿ ಮುದ್ದೆ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾವು ಸಾಂಬಾರಿಗೆ ಹಾಕ್ಕೊಳೋದ್ಕಿಂತ ಈ ಥರ ಮುದ್ದೆ ಮೇಲೆ ಹಾಕ್ಕೊಂಡು ತಿಂತಾಯಿದ್ರೆ ಅದು ತುಪ್ಪದ ಟೇಸ್ಟು, ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇದು ಈ ವರ್ಷದ ನನ್ನ ಲಾಸ್ಟ್ ವಿಡಿಯೋ ಆಗಿರುತ್ತೆ. ಖುಷಿಯಾಗಿ ಈ ವರ್ಷ 2024ಕ್ಕೆ ವಿದಾಯ ಹೇಳ್ತಾ ಮುಂದಿನ ವರ್ಷನ ನಾವು ಅಷ್ಟೇ ಖುಷಿಯಾಗಿ ವೆಲ್ಕಮ್ ಮಾಡೋಣ. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.